ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡೆದಿದ್ದವನು ಚನ್ನಗಿರಿ ಶಾಸಕ ಅಂತ ಹೇಳ್ತಿರಲ್ಲ, ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡೆದಿದ್ದ. ಆವಾಗ ನಾನು ಬಂಧಿಸಕ್ಕೆ ಪ್ರಯತ್ನ ಮಾಡಿದೆ. ಇದೇ ಮಾಡ್ರಾಳ್ ಮಲ್ಲಿಕಾರ್ಜುನ್ ಹೋಗ್ಲಿ ಬಿಡೋಣ ಪಾಪ ಅಂತ ಹೇಳಿದೆ. ಮಲ್ಲಿಕಾರ್ಜುನ್ ಯಾವುದೋ ಇದರಲ್ಲಿ ಗೆದ್ದ, ಲಕ್ಕಿ ಲಾಟ್ರಿಯಲ್ಲಿ ಗೆದ್ದದ್ದು. ಆ ಲಾಟ್ರಿಯಲ್ಲಿ ಗೆದ್ದದಕ್ಕೆ ಏನು ಹಂಗೆ ನೋಡೋ ಪ್ರಚಾರಕ್ಕೋಸ್ಕರ ಏನು ಬೇಕಂತ ಹೇಳಿಕೆ ಕೊಡ್ತಾನೆ. ನಾವೆಲ್ಲ ಶಾಶ್ವತ ನಿರುದ್ಯೋಗಿಗಳಾಗ್ತದೆ, ತಡ್ಕೊಳ್ರಿ, ವೆಯ್ಟ್ ಆ್ಯಂಡ್ ಸಿ. ಎಚ್ಚರಿಕೆ ಕೊಡ್ತೀನಿ. ಇನ್ನೊಂದ್ಸರಿ ನನ್ನ ಬಗ್ಗೆ ನಮ್ಮ ರೈತರ ಹೋರಾಟ ಬಗ್ಗೆ ಎಚ್ಚರಿಕೆ ಮಾತಾಡಿದ್ರೆ, ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಎಚ್ಚರಿಕೆ ಕೊಡಿ. ನಿನ್ನ ಆಗಲ್ ತರೋಡೆ ಏನು ದಂಧೆಗಳು ನಾನು ಬಯಲಿಗೆ ಹೇಳ್ತೀನಿ. ಹಿಂಗೆ ಈ ಥರ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತೀನಿ. ನಾನು ಆರೋಪ ಮಾಡಿ, ರಾಜಕೀಯ ಆರೋಪ ಮಾಡಿ, ನಾನು ಸಹ ಆರೋಪ ಸುಮಾರು ಸರಿ ಯಾರಿಗೇ ಆಗಲಿ ವ್ಯಕ್ತಿಗತವಾಗಿ ಮಾಡಿಲ್ಲ. ಮಾಡಿದ್ರೂ ಸಹ ರಾಜಕೀಯವಾಗಿರುತ್ತೆ ಬಿಟ್ಟರೆ ವ್ಯಕ್ತಿಗತವಾಗಿ ಯಾರಿಗೂ ಮಾಡಿಲ್ಲ. ತಾವು ವ್ಯಕ್ತಿಗತವಾಗಿ ಇವತ್ತು ಮಾತಾಡಿದ್ದೀರಿ. ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ, ತಾವೇನು ಹೇಳಿದಿರಿ ನಿನ್ನೆ ಕೆಸಿನೋ ನಡೆಸ್ತಿದ್ದೀವಿ ಅಂತ ಹೇಳಿದಿರಿ. ಎಲ್ಲಾದರೂ ಯಾವುದೇ ಕೆಸಿನೋದಲ್ಲಿ ಕೇವಲ 0.01% ಪಾರ್ಟ್ನರ್ಶಿಪ್ ಇದ್ದರೂ ಕೂಡ ಒಂದನೇದು. ಎರಡನೇದು ಇಸ್ಪೀಟ್ ನಡೆಸ್ತಿದ್ದೀರಿ ಅಂದಿರಿ. ಎಲ್ಲಾದರೂ ಒಂದೇ ಒಂದು ಕೇಸ್ ನಾನು ಇಸ್ಪೀಟಿನ ಬಗ್ಗೆ ದಾಖಲೆಗಳಿದ್ದರೆ, ಅಥವಾ ಎಲ್ಲರೂ ಇಸ್ಪೀಟ್ ನಡೆಸೋದ್ರ ಬಗ್ಗೆ ದಾಖಲೆಗಳಿದ್ದರೆ. ಮೂರನೇದು ಐ ಪಿ ಎಲ್ ಬೆಟ್ಟಿಂಗ್ ದಂಧೆ, ಅದರಲ್ಲೂ ಸಹ ಏನಾದ್ರು ಭಾಗಿಯಾಗಿರೋ ಒಂದು ಕೇಸ್ ಅಥವಾ ಯಾವ್ದಾದ್ರು ನಿಮ್ಮಲ್ಲಿ ಪ್ರೂಫ್ ಇದ್ದರೆ, ಜೊತೆಗೆ ಈ 3 ಆರೋಪಗಳಿಗೆ ಮೊದಲನೇದಾಗಿ ಉತ್ತರ ಕೊಡ್ತೀನಿ. ಏನು 3 ದಂಧೆಗಳ ಬಗ್ಗೆ ಮಾತಾಡಿದ್ದೀರಿ, ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ರೆಡಿ ಇದ್ದೀನಿ. ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ, ತಾವು ನಮ್ಮ ಚನ್ನಗಿರಿಯ ಗುರು ಮಹಾರುದ್ರಸ್ವಾಮಿ ಮಾಯನೊಳೆಯ ದೇವಸ್ಥಾನಕ್ಕೆ ಬಂದು ನಾನೇನು 3 ಆರೋಪ ಮಾಡಿದ್ದೀನಿ, ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ತಾವು ಪ್ರಮಾಣ ಮಾಡಬೇಕು. ನಾನು ಯಾವುದೇ ಈ ಒಂದು ದಂಧೆಗಳಲ್ಲಿ, ಏನು ಕಾನೂನು ಬಾಹಿರ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಮಾಡೋಕ್ಕೆ ಸಿದ್ಧಿದ್ದೀನಿ. ತಾವು ಮೊದಲು ಮಾರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಬೇಕು, ಇಲ್ಲ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಒಂದನೇದು. ಎರಡನೇದು, ತಾವೇನು ಮರಳು ದಂಧೆ ಬಗ್ಗೆ ಮಾತಾಡಿದ್ದೀರಿ. ಮರಳು ದಂಧೆ ಅಲ್ಲ, ಅದು ಮರಳು ವ್ಯಾಪಾರ. ನಾನು ಸಹ ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನಡೆಸ್ತಾ ಬಂದಿದ್ದೆ. ನನಗೆ ಹಿಂದೆ ಮರಳು ಬಸಣ್ಣ ಅಂತಲೇ ಸುಮಾರು ಜನ ಸ್ನೇಹಿತರು ಸೇವ್ ಮಾಡ್ಕೊಂಡಿಲ್ಲ. ಅದು ವ್ಯಾಪಾರ, ಅದು ದಂಧೆ ಅಲ್ಲ. ಅದೇ ರೀತಿ ಮರಳು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾವು ನಮ್ಮ ಗಾಡಿಗಳಲ್ಲಿ, ನಮ್ಮ ಪಾಲುದಾರರ ವೆಹಿಕಲ್ಗಳಲ್ಲಿ ಯಾರ್ಯಾರ ಮನೆ, ಭದ್ರಾವತಿಲಿ ಯಾರ ಮನೆ ಕಳಿಸಿದ್ರಿ, ಉತ್ತರ ಕೊಡಬೇಕಾಗ್ತದೆ. ಇನ್ನು ಮುಂದಕ್ಕೆ ಹೇಳು ಅಂದರೆ ಎಲ್ಲದೂ ಇದೆ. ನೀನೇನು ಬಿಚ್ಚಿಡೋಣ ಅಂತೀರ. ನೀವು ಬಟ್ಟೆ ಬಿಚ್ಚಿಡ್ಬೇಕು ಬಿಟ್ಟರೆ ಇನ್ನೇನು ಬಿಚ್ಚಿಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ತಾವೇನೇನು ಯಾರ್ಯಾರ ಮನೆಗೆ ಹೆಣ್ಮಕ್ಳುಗಳು ಕಳಿಸಿದಿರೋ, ಗಂಡು ಮಕ್ಳಿಗೆ ಕಳಿಸಿದಿರೋ, ನೀವು ಮನೆ ಕಟ್ಟಕ್ಕೆ ಕಳಿಸಿದಿರೋ, ಅಥವಾ ನಮ್ಮ ಹತ್ರ ಏನಾದ್ರು ಮಾಮೂಲಿ ತಿಂದಿದ್ದಿರೋ, ಇದೇ ತಾವು ಮಾಜಿ ಶಾಸಕರಾಗಿದ್ರಿ. ಇದೇ ನಮ್ಮ ಪಾಲ್ದಾರ ಜೊತೆಗೆ ತಾವು ನಮ್ಮ ಜೊತೆ APMC ಕಟ್ಟೆಯಲ್ಲಿ ಬಂದು ಕೂತು ಏನು ಮಾತನಾಡಿದ್ರಿ, ಅವತ್ತು ಏನು ಫುಡ್ಡು ತಿಂದಿದ್ರಿ, ಯಾವ ಕಾರಲ್ಲಿ ಕೂತಿದ್ರಿ, ನನ್ನದೇ ಬೆಂಚ್ ಕಾರಲ್ಲಿ ಬಂದು ನನ್ನ ಗಾಡಿಲೇ ಕೂತು ನನ್ನ ಹತ್ರನೇ ಮಾತಾಡಿದ್ರಿ.